Good morning everyone. Today we are learn. Tomorrow will all are win. Okay, start the learn. Welcome back to our Sri Daneshwara Study Circle YouTube channel. Today we are discussing one important topic, English grammar, types of sentence, exclamatory sentence. Okay, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರ ಸೆಂಟೆನ್ಸ್ ಟಾಪಿಕ್ ಅಲ್ಲಿ ಬರ್ತಕ್ಕಂತಹ ಒಂದು ಕೊನೆಯದಾಗಿರ್ತಕ್ಕಂಥ ಟೈಪ್ಸ್ ಉಳಿದಿತ್ತು. ಅದೇ ಯಾವ್ದಪ್ಪ ಅಂತಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಅದ್ರ ಬಗ್ಗೆ ನಾವು ಡೀಪ್ ಆಗಿ ಡಿಸ್ಕಷನ್ ಅನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಮಾಡೋಣ. ನಮ್ಮ ಚಾನೆಲ್ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಒನ್ ಟಾಪಿಕ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದ್ರೆ ಕನ್ನಡ ಮೀನಿಂಗ್ ಏನಪ್ಪಾ ಅಂತಂದ್ರ ಭಾವಸೂಚಕ ವಾಕ್ಯ ಅಂತ ನಾವು ಕರಿತೀವಿ. ಹಂಗಂದ್ರೆ ಏನು, ಡೆಫಿನೇಷನ್ ಏನು, ವಾಟ್ ಈಸ್ ದ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್? ಹಂಗಂದ್ರೆ ನೋಡ್ರಿ, ಸೆಂಟೆನ್ಸ್ ದಿಸ್ ಇಸ್ ವೆರಿ ಈಸಿ. ಏನಪ್ಪಾ ಇಷ್ಟು ದೊಡ್ಡದೈತಿ ಅಂತಲ್ಲ, ಇಷ್ಟು ದೊಡ್ಡದೆಲ್ಲ ನೀವೇನ್ ಬಾಹೆಟ್ ಹಾಕುವಂತ ಅವಶ್ಯನೂ ಇಲ್ಲ, ನಾವು ತಿಳ್ಕೊಂಡ್ ಬಿಟ್ರೆ ಸಾಕು. ನೋಡ್ರಿ, a statement that expresses strong feelings of surprise, joy and sorrow is called an exclamatory sentence. ಒಂದ ನೆನಪಿಟ್ಕೊಂಡ್ ಬಿಡ್ರಿ, ಈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತಂದ್ರೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತೈತಿ. ಅದು ಯಾವ ರೀತಿಪ್ಪ ಅಂತಂದ್ರ ಸ್ಟ್ರಾಂಗ್ ಫೀಲಿಂಗ್ಸ್. ಒಮ್ಮೆ ಸಡನ್ ಆಗಿ ನಮ್ಮಲ್ಲಿ ಏನೋ ಒಂದು ಫೀಲಿಂಗ್ ಬಂದ್ಬಿಡ್ತೈತಿ. ಒಂದು ರೋಸ್ ಅನ್ನ ನೋಡ್ತೀರಿ, ಅದು ಬಹಳಷ್ಟು ಚೆನ್ನಾಗಿರ್ತೈತಿ, ಗಾರ್ಡನ್ ಒಳಗೆ ರೋಸ್, ವಾವ್ ಬ್ಯೂಟಿಫುಲ್ ರೋಸ್. ದಿಸ್ ಇಸ್ ಸಡನ್ ಫೀಲಿಂಗ್, ಸ್ಟ್ರಾಂಗ್ ಫೀಲಿಂಗ್. ಅದ್ ಎಷ್ಟು ಗಟ್ಟಿಯಾಗಿ ನಮ್ಮ ಭಾವನೆಯನ್ನ ನಾವು ವ್ಯಕ್ತಪಡಿಸ್ತಿರ್ತೀವಿ. ಬಯಟ್ ಹಾಕಿರ್ತೀರಿ ಏನ್ ಫಸ್ಟ್ ಏನಾರ ಬಯಟ್ ಹಾಕಿರ್ತೀರಿ, ಆ ಹೂ ನೋಡಿ ಕೂಡ ನಾ ಹಿಂಗ ಹೇಳ್ಬೇಕಂತ ಹೇಳಿ ಇಲ್ಲ, ಒಮ್ಮೆ ತಾನ ಬಂದ್ಬಿಟ್ಟಿರ್ತೈತಿ ಆಟೋಮೆಟಿಕ್ ಆಗಿ. ಎಷ್ಟು ಚಂದ ಹೂ ಆಯ್ತಿದ ಈ ರೀತಿ ಹೇಳ್ತೀವಿ. ಮತ್ತ ಅಷ್ಟೇ ಅಲ್ದ, ಮನ್ಯಾಗ ಒಮ್ಮೆ ಯಾರೋ ಒಬ್ಬರ ನೀವು ಸ್ಕೂಲಿಗೆ ಬಂದಿರ್ತೀರಿ, ನಿಮಗ್ ಬಹಳ ಆತ್ಮೀಯವಾದವ್ರು, ನಿಮ್ಮ ಅಜ್ಜನೂ ಆಗಿರ್ಬೋದು, ನಿಮ್ಮ ಅಜ್ಜಿ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಯಾರು ಹೇಳಿ ಅಂತೂ ಸಾಯಂಗಿಲ್ಲ, ಹೌದಾ? ಯಾರೋ ಒಬ್ರು ಸತ್ ಬಿಟ್ಟಿರ್ತಾರೆ. ಅದನ್ನ ಒಮ್ಮೆ ಸಡನ್ ನಿಮಗ್ ನ್ಯೂಸ್ ಹೇಳಿದ ಕೂಡನ ಎಂತ ಫೀಲ್ ಬರ್ತೈತಿ ನಿಮ್ಮೊಳಗ? ಯಾವ ರೀತಿಯಾಗಿರ್ತಕ್ಕಂಥ ಫೀಲ್ ಬರ್ತೈತ್ರಿ? ಸಡನ್ ಅಳಾಕ್ ಸ್ಟಾರ್ಟ್ ಮಾಡ್ಬಿಡ್ತೀರಿ, ಹೌದಾ? ದಟ್ ಈಸ್ ಸಡನ್ ಫೀಲಿಂಗ್. ನಮ್ಮ ಭಾವನೆಗಳು ಯಾವ ರೀತಿ ಬರ್ತಾವಪ್ಪ ಅಂತಂದ್ರೆ ನಮ್ಮ ವರ್ತನೆಗೆ ತಕ್ಕಂತೆ ತಾವ ಆಟೋಮೆಟಿಕ್ ಆಗಿ ಚೇಂಜಸ್ ಆಗಿರ್ತಾವ ನಮ್ಮೊಳಗ. ಅಲಾಸ್, ಅಯ್ಯೋ ಹಿಂಗಾಗ್ಬಾರ್ದಿತ್ತು, ಈ ರೀತಿಯಾಗಿ ಹೇಳ್ತಿರ್ತೀವಿ. ಅಷ್ಟೇ ಅಲ್ದ ನೋಡಪ್ಪ, ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರ ಮತ್ತ ಈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದ ಇದ್ರೊಳಗ್ ನಾವ ಒಂದು ಸ್ಟ್ರಾಂಗ್ ಸ್ಟ್ರಾಂಗ್ ಫೀಲಿಂಗ್ಸ್ ಇರ್ತೈತಿ, ಸರ್ಪ್ರೈಸ್ ಆಗುವಂತದ್ ಇರ್ತೈತಿ. ನಮಗ್ ಗೊತ್ತಿರಂಗಿಲ್ಲ, ಯಾರೋ ನಮ್ ಫ್ರೆಂಡ್ ತಂದ್ ನಮಗ್ ಒಮ್ಮೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ, ಅವಾಗ ನಾವ್ ಬಹಳ ಖುಷಿ ಆಗ್ತೀವಿ ಇಲ್ಲ? ಆ ರೀತಿಯಾಗಿರ್ತಕ್ಕಂಥವ. ನೆಕ್ಸ್ಟ್ ಒಂದು ನಮ್ಗೆ ಬಹಳಷ್ಟು ಸಂತೋಷವಾಗೋದ, ಬಹಳಷ್ಟು ದುಃಖ ಆದಾಗನು ಕೂಡ ನಾವು ವ್ಯಕ್ತಪಡಿಸ್ತಕ್ಕಂಥ ಭಾವನೆಗೆನೆ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ನಿಮ್ ಆಡ ಭಾಷೆ ಒಳಗೆ ನೆನಪಿಟ್ಕೋರಿ. ಇದರಲ್ಲಿ ಏನ್ ಇಂಪಾರ್ಟೆಂಟ್ ಇರ್ತೈತಿಪ್ಪ ಅಂತಂದ್ರ ಇದನ್ನ ನಾವು ಎಕ್ಸಾಮ್ನಾಗ ಯಾವ ರೀತಿಯಾಗಿ ಸೆಂಟೆನ್ಸ್ ಗಳನ್ನ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಐತಿ ಅಂತ ಹೇಳಿಕಿಸಿಂದ ಐಡೆಂಟಿಫೈ ಮಾಡಕ್ ನಮಗ್ ಬರ್ತಂದ್ರ ಮುಗಿದೋತು. ಬರೀ ಡೆಫಿನೇಷನ್ ಬಯಟ್ ಹಾಕಿ ಬರಿಬೇಕು, ವಾಟ್ ಇಸ್ ದ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಡೆಫಿನೇಷನ್ ಯಾರು ಕೇಳಂಗಿಲ್ಲ. ಇಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾರೋ, ವಿಚ್ ಟೈಪ್ಸ್ ಸೆಂಟೆನ್ಸ್, ಇದು ಯಾವ ವಿಧವಾದ ವಾಕ್ಯ ಐತಿ ಅಂತ ನಾವು ಕೇಳ್ತಾರೆ. ಅವಾಗ ಏನಪ್ಪಾ ಅಂತಂದ್ರೆ ಇದನ್ನ ಗುರುತಿಸಾಕ ನಮ್ಗೆ ಗೊತ್ತಾಗಿರ್ಬೇಕು. ದಿಸ್ ಒನ್ ರೂಲ್ಸ್ ಓನ್ಲಿ 3, ಯು ಮೆಮರೈಸ್. ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ಸ್, ಗಟ್ಟಿಯಾದ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇರ್ತೈತಿ. ನೆಕ್ಸ್ಟ್ ಒನ್ ಎಂಡ್ ವಿತ್ ದಿಸ್ ಒನ್ ಮಾರ್ಕ್, ಮೆಮರೈಸ್. ಈ ಚಿಹ್ನೆಯನ್ನ ನೆನಪಿಟ್ಕೊಂಡ್ಬಿಡ್ರಿ. ನೋಡ್ರಿ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತಂದ್ರನ ಈ ಚಿಹ್ನೆ ಕಂಪಲ್ಸರಿ, ಈ ಚಿಹ್ನೆ ಬರ್ತೈತಿ. ಯಾವುದೋ ಒಂದು ವಾಕ್ಯದಾಗ ಇದೊಂದು ಚಿಹ್ನೆ ಬಂದಿತ್ತಂದ್ರ, ಸಿಂಬಲ್ ಬಂದಿತ್ತಂದ್ರ ಅದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ. ಇದನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ. ಇದ್ರೊಳಗ ಆಫ್ಟರ್ ಬಿಗಿನ್ಸ್ ವಿತ್ ವಾಟ್ ಆರ್ ಹೌ. ನೋಡ್ರಿ, ಇವು ಪ್ರಾರಂಭಿಕವಾಗಿ ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಒಳಗ ಪ್ರಾರಂಭದಲ್ಲಿ ವಾಟ್ ಅಂಡ್ ಹೌ ದಿಂದ ಸ್ಟಾರ್ಟ್ ಆಗ್ತಾವ. ಕಂಪಲ್ಸರಿ ಅಂತ ಏನಿಲ್ಲ, ಸಾಮಾನ್ಯವಾಗಿ ವಾಟ್ ಮತ್ತು ಹೌ ದಿಂದ ಪ್ರಾರಂಭವಾಗಿರ್ತಾವು, ಸ್ಟಾರ್ಟ್ ಆಗಿರ್ತಾವು ವಾಕ್ಯಗಳು. ಕಂಪಲ್ಸರಿ ಅಲ್ಲಿದು ಸಾಮಾನ್ಯವಾಗಿ ಅಂತ ಹೇಳ್ತಾ ಇದ್ದೇನೆ ನಾನು. ಏನ್ರಿ ಮಿಸ್, ಮತ್ತ ಅಲ್ಲೆಲ್ಲಾರು ವಾಟ ಹವ ಹೇಳ್ಯಾರಿ, ಅಲ್ಲೆಲ್ಲ ಬಂದಿಲ್ಲಲ್ಲ ಎಕ್ಸಾಂಪಲ್ಸ್ ಒಳಗಂತಲ್ಲ, ಸಾಮಾನ್ಯವಾಗಿ ಅಂದ್ರೆ ಆಲ್ಮೋಸ್ಟ್ ವಾಕ್ಯ ಅದರಿಂದ ಸ್ಟಾರ್ಟ್ ಆಗ್ತಾವ. ಕಂಪಲ್ಸರಿ ಏನ್ ಅಲ್ಲದು ರೂಲ್ಸ್, ಗೊತ್ತಾಯ್ತಾ? ನೆಕ್ಸ್ಟ್ ಒನ್ ನೋಡ್ರಿ, ಎಕ್ಸಾಂಪಲ್ಸ್ ಗಳನ್ನ ನೋಡ್ರಿ. ವಾಟ್ ಅ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್. ದಿಸ್ ಒನ್ ಸಿಂಬಲ್, ಈ ಸಿಂಬಲ್ ಇಂಪಾರ್ಟೆಂಟ್. ಆ ಸಿಂಬಲ್ ಬಂತಪ್ಪ ಅಂತಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ. ಹೌ ಹ್ಯಾಪಿ ಐ ಆಮ್, ಹೌ ಹ್ಯಾಪಿ ಐ ಆಮ್, ಹೇಗೆ ನಾನು ಸಂತೋಷವಾಗಿದ್ದೀನಿ. ಇಷ್ಟೊಂದು ಸಂತೋಷನ ಹೆಂಗದ ನೀವತ್ತ? ಒಂದೊಂದ್ಸಲ ನಮ್ಗ ಫೀಲ್ ಆಗಿರ್ತೈತಿ, ಹೌದಾ? ಅದಕ್ಕೆ ಏನೋ ಒಂದು ರೀಸನ್ ಇರ್ತೈತಿ, ಆದ್ರೆ ಬಹಳ ಸಂತೋಷವಾಗಿರ್ತೀವಿ ನಾವು. ವಾವ್, ವಿ ಓನ್ ದ ಮ್ಯಾಚ್, ನಾವೇನ್ ಮಾಡ್ಬಿಟ್ಟಿವಿ, ಮ್ಯಾಚ್ ಅಲ್ಲಿ ಗೆದ್ದು ಬಿಟ್ಟಿವಿ. ಕ್ರಿಕೆಟ್ ಆಡಾತಿರಿ,
ಹೌಸ್ ವೈಸ ಆಟ ಆಡ್ತಿರ್ತೀರಿ. ನಿಮ್ಮ ಹೌಸ್ ವಿನ್ ಆತಂದ್ರ ಅವತ್ತೇನು ನಿಮ್ಮನ್ನ ಹಿಡಿಯೋರು ಯಾರು ಇರೋದಿಲ್ಲ, ಗ್ರೌಂಡ್ ಎಲ್ಲ ನಿಮ್ದ, ಹೌದಿಲ್ಲ? ಆ ರೀತಿಯಾಗಿರ್ತಕ್ಕಂಥ ಒಂದು ಭಾವನೆ, ಅವೆಲ್ಲ ಸಡನ್ ಫೀಲಿಂಗ್ಸ್. ನಾಳೆ ನಾವು ಗೆಲ್ತೀವಿ, ಕಪ್ ನಮ್ದ ಇರ್ತೈತಿ, ಅವಾಗ ಹೆಂಗ್ ಮಾಡ್ಬೇಕಂತ ನೀವು ರಾತ್ರಿ ಕೂತ್ ಪ್ರಾಕ್ಟೀಸ್ ಮಾಡ್ತೀರಿ. ಯಾರ್ಯಾರ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರೇನ, ನಾವ್ ಹೊತ್ಕೊಂಡ್ ಕುಣಿಬೇಕು, ನಾ ಹಾಡ ಹಾಡ್ಬೇಕು, ನಾ ಡಾನ್ಸ್ ಮಾಡ್ಬೇಕು, ಏನಾರ ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತಾವ? ಇಲ್ರಿ, ಸಡನ್ ಫೀಲಿಂಗ್ಸ್ ಅವೆಲ್ಲ. ಎಲ್ಲರೂ ಶಾನೆ ಇರ್ತೀವಿ, ಆ ಭಾವನೆಯನ್ನ ಆ ಟೈಮಿಗೆ ಹೊರಗೆ ಹಾಕ್ತಿವಿ ಅಷ್ಟೇ. ನೋಡ್ರಿ ನೆಕ್ಸ್ಟ್ ಒನ್, ವಾಟ್ ಅ ವಂಡರ್ಫುಲ್ ಐಡಿಯಾ. ಏನಿದು ಇಷ್ಟೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಐಡಿಯಾವನ್ನ ಕೊಡ್ತಾ ಇದ್ದೀನಿ ನಾ, ಇದೆಂತ ಐಡಿಯಾ ಅಂತ ಹೇಳ್ತೀವಲ್ಲ. ಓ ಅವರ್ ಸ್ಕೂಲ್ ವಿನ್ ಟುಡೇ, ಓ ಅವರ್ ಸ್ಕೂಲ್ ವಿನ್ ಟುಡೇ. ನೋಡು, ನಮ್ ಶಾಲೆ ಗೆದ್ ಬಿಡ್ತು. ಯಾವಾಗ? ಮಣ್ಣಿ ನಡೆದಿರ್ತಕ್ಕಂಥ SSLC ಎಕ್ಸಾಮ್ನಾಗ 625ಕ್ಕೆ 625 ನಮ್ ಸ್ಕೂಲ್ ಪಡ್ಕೋತ. ಅವಾಗ ಎಲ್ಲರಿಗೂ ನಮಗ್ ಖುಷಿ ಆತಿಲ್ಲ? ಮತ್ತ ನಮಗಂತೂ ಆಗೈತಿ, ನಿಮಗಾತು? ಎಸ್. ಈ ಟೈಪ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳೇನಪ್ಪಾ ಅಂತಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳಿಗೆ ಎಕ್ಸಾಂಪಲ್ ಆಗ್ತಾವ. ನಾವು ಟೋಟಲ್ ಆಗಿ ಒಂದು ಟೈಪ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಇವತ್ತೊಂದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಏನಪ್ಪಾ ಅಂತಂದ್ರೆ ಇದು ಲಾಸ್ಟ್ ಕೊನೆಯದಾಗಿರ್ತಕ್ಕಂಥ ಒಂದು ಟೈಪ್ಸ್. ಫಸ್ಟ್ ಒನ್ ಅಸರೇಟಿವ್ ಅಂಡ್ ಡಿಕ್ಲರೇಟಿವ್ ಸೆಂಟೆನ್ಸ್. ಅಸರೇಟಿವ್ ಅಂಡ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅನ್ನ ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಪ್ಪ ಅಂತಂದ್ರ ಲಾಸ್ಟ್ ಒಂದು ಎಕ್ಸಾಂಪಲ್ಸ್ ಒಳಗ ಫುಲ್ ಸ್ಟಾಪ್ ಇಂದ ಎಂಡ್ ಆಗಿರ್ತೈತಿ, ಮತ್ತದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿರ್ತೈತಿ. ಸಾಮಾನ್ಯವಾಗಿ ಹೇಳ್ತಕ್ಕಂಥ ವಾಕ್ಯ, ಐ ಆಮ್ ಅ ಟೀಚರ್, ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಡಾಕ್ಟರ್, ಇಷ್ಟ. ಅದು ಅಸರೇಟಿವ್ ಅಂಡ್ ಡಿಕ್ಲರೇಟಿವ್ ಸೆಂಟೆನ್ಸ್. ಇದನ್ನ ನೆನಪಿಟ್ಕೊಡ್ರಿ. ಸೆಕೆಂಡ್ ಒನ್ ವಿಚ್ ಒನ್? ಯಾವುದು ಸೆಕೆಂಡ್ ಒನ್? ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಅಂದ್ರ ಪ್ರಶ್ನಾರ್ಥಕ ವಾಕ್ಯ ಅಂತ ನಾವು ಹೇಳ್ತೀವಿ. ಅದ್ರೊಳಗೆ 2 ಪ್ರಕಾರಗಳು ಬಂದು, WH ಕ್ವಶನ್, SR ನೋ ಟೈಪ್ಸ್ ಕ್ವಶನ್. WH ವರ್ಡ್ ಇಂದ ಪ್ರಾರಂಭಗೊಳ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ನಾವು WH ಕ್ವಶನ್ ಅಂತ ಕರಿತೀವಿ. SR ನೋ ಟೈಪ್ ಕ್ವಶನ್ಸ್ ಗಳು ಹೆಲ್ಪಿಂಗ್ ವರ್ಬ್ ದಿಂದ ಪ್ರಾರಂಭಗೊಳ್ತಾವ, ಅವುಗಳನ್ನ ನಾವು SR ನೋ ಟೈಪ್ ಕ್ವಶನ್ ಅಂತ ಹೇಳ್ತೀವಿ. ಅದ ಏನಪ್ಪಾ ಅಂತಂದ್ರೆ 2ರಿಂದ ಬರ್ತಕ್ಕಂಥ ಎಕ್ಸಾಂಪಲ್ಸ್ ಗಳು 2 SR ನೋ ಟೈಪ್ ಇರಬಹುದು, ಹೆಲ್ಪಿಂಗ್ ವರ್ಬ್ಸ್ ಇಂದ ಪ್ರಾರಂಭಗೊಳ್ಬಹುದು, ಅಥವಾ WH ಇಂದ ಬರಬಹುದು. ಅವು 2 ಬಂದು ಅಂದ್ರೆ ಅದಕ್ಕೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಕನ ಎಕ್ಸಾಂಪಲ್ ಆಗ್ತೈತಿ. ನೆನಪಿಟ್ಕೊರ ಇದನ್ನ. ಅಲ್ಲಿ ಏನ್ ಬರ್ತೈತಿಪ್ಪ ಅಂತಂದ್ರೆ ಇಂಟ್ರಾಗೇಟಿವ್ ಒಳಗ ಕ್ವಶನ್ ಮಾರ್ಕ್ ಬರ್ತೈತಿ. ಫಸ್ಟ್ ಒನ್ ಡಿಕ್ಲರೇಟಿವ್ ಆರ್. ಡಿಕ್ಲರೇಟಿವ್ ಆರ್ ಇನ್ನೊಂದು ಏನಂತಾರ ಅದಕ್ಕ? ಅಸರೇಟಿವ್ ಸೆಂಟೆನ್ಸ್. ಅದ ಫುಲ್ ಸ್ಟಾಪ್ ಸಿಂಬಲ್. ಇಂಟ್ರಾಗೇಟಿವ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಒನ್ ಯಾವ್ದೈತಿ? ಮೂರನೇದೊಂದ ಇಂಪೇರೇಟಿವ್. ಇಂಪೇರೇಟಿವ್ ಅಂದ್ರೆ ಏನ್ರಿ? ಇಂಪೇರೇಟಿವ್ ಮೀನಿಂಗ್ ವಾಟ್? ಆಜ್ಞಾರ್ಥಕ. ಈ ಇಂಪೇರೇಟಿವ್ ಒಳಗೆ ಏನ್ ಬರ್ತೈತಿಪ್ಪ ಅಂತಂದ್ರ ಆರ್ಡರ್, ಕಮಾಂಡ, ನೆಕ್ಸ್ಟ್ ಏನ್ ಬರ್ತೈತೆ? ರಿಕ್ವೆಸ್ಟ್, ಅಡ್ವೈಸ್, ಇನ್ಸ್ಟ್ರಕ್ಷನ್ಸ್. ಅವುಗಳೆಲ್ಲ ಬಂದಪ್ಪ ಅಂತಂದ್ರ ಅಂದ್ರೆ ಇದ್ರೊಳಗೆ ಏನ್ ತಿಳ್ಕೊಬೇಕು ನಾವ? ಎಕ್ಸ್ಕ್ಲಾಮೇಟರಿ ಸಿಂಬಾಲ್ ಬಂದ ಬರಂಗಿಲ್ಲ. ಇದ್ರಾಗ ಯಾವ ಸಿಂಬಾಲ್ ಅಂತ ನಾವ ಕನ್ಫರ್ಮ್ ಆಗಿ ಹೇಳಕ್ ಆಗಂಗಿಲ್ಲ. ಆಲ್ಮೋಸ್ಟ್ ನಾವ ಇನ್ನೊಬ್ಬರಿಂದ ಪೆನ್ ಅನ್ನ ಇಸ್ಕೊಳ್ಳುವಾಗ ಪ್ಲೀಸ್ ಗಿವ್ ಮಿ ಯುವರ್ ಪೆನ್, ಅದು ರಿಕ್ವೆಸ್ಟ್. ಆರ್ಡರ್ ಅನ್ನ ಮಾಡ್ತೀವಿ, ಕ್ಲೋಸ್ ದ ಡೋರ್, ಕ್ಲೋಸ್ ದ ವಿಂಡೋ, ಸಿಟ್ ಡೌನ್, ಸ್ಟ್ಯಾಂಡ್ ಅಪ್, ಗೋ ಔಟ್ಸೈಡ್, ಕೀಪ್ ಕ್ವೈಟ್. ಈ ರೀತಿ ಹೇಳ್ತಕ್ಕಂಥ ವಾಕ್ಯ ಎಲ್ಲ ಯಾವ್ದಿದು? ಇಂಪೇರೇಟಿವ್ ಸೆಂಟೆನ್ಸ್. ದಿಸ್ ಇಸ್ ಅ ಇಂಪೇರೇಟಿವ್ ಸೆಂಟೆನ್ಸ್ ಎಕ್ಸಾಂಪಲ್. ಲಾಸ್ಟ್ ಒನ್ ಏನಪ್ಪಾ ಅಂತಂದ್ರ ಇವತ್ತು ಹೇಳಿರ್ತಕ್ಕಂತಹ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಆರ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್? ಇವತ್ತಿಗ ಏನಪ್ಪಾ ಅಂತಂದ್ರೆ ಈ ಸೆಂಟೆನ್ಸ್ ಟಾಪಿಕ್ ಕಂಪ್ಲೀಟ್ ಆಯ್ತು. ಇದ್ರ ಮೇಲೆ ನಿಮಗ ಕ್ವಶನ್ಸ್ ಯಾವ ರೀತಿ ಬರತಕ್ಕಂತ ಚಾನ್ಸಸ್ ಇರ್ತೈತಿಪ್ಪ ಅಂತಂದ್ರ ಈ 4 ಟೈಪ್ಸ್ ಆಫ್ ಸೆಂಟೆನ್ಸ್ ಮೇಲೆ ಎಕ್ಸಾಂಪಲ್ಸ್ ಏನಿದಾವಲ್ಲ, ಈ ಎಕ್ಸಾಂಪಲ್ಸ್ ಗಳನ್ನ ನಾವು ಕೊಟ್ಟಿರ್ತೀವಿ. ಇದನ್ನ ನೀವ ಐಡೆಂಟಿಫೈ ಮಾಡ್ಬೇಕು. ಎಕ್ಸಾಂಪಲ್, ಐ ಆಮ್ ಅ ಟೀಚರ್. ನಾ ಈಗ ಹಂಗ ಕೊಟ್ಬಿಟ್ಟಿರ್ತೀನಿ ನಿಮಗ. ಐ ಆಮ್ ಅ ಟೀಚರ್. ಈ ವಾಕ್ಯವನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ವಿಚ್ ಕೈಂಡ್ಸ್ ಆಫ್ ಸೆಂಟೆನ್ಸ್ ಐಡೆಂಟಿಫೈ ಯು. ನಾ ಎಕ್ಸಾಮ್ನಾಗ ಇಷ್ಟ ಕೊಡ್ತಾನೆ, ಇದು ಯಾವ ವಿಧವಾದ ವಾಕ್ಯ ಆಗ್ತೈತಿ ನೀವ ಬರೀ. ಆಪ್ಷನ್ಸ್ ಬಂದಿರ್ತಾವ ಕೆಲವೊಂದ್ ಟೈಮ್ ಕೆಳಗಡೆ. ಅಸರೇಟಿವ್, ನೆಕ್ಸ್ಟ್ ಒನ್ ಕನ್ಫ್ಯೂಸ್ ಮಾಡಕ್ ನಿಮ್ಗೆ ಅಸರೇಟಿವ್ ಡಿಕ್ಲರೇಟಿವ್ 2 ಕೊಟ್ಟಿರ್ತೈತೆ ಒಮ್ಮೆ. ಯಾವ್ದಾದ್ರು ಒಂದಾದ ಇಂಟ್ರಾಗೇಟಿವ್, ಎಕ್ಸ್ಕ್ಲಾಮೇಟರಿ, ಈ ರೀತಿ 4 ಆಪ್ಷನ್ಸ್ ಇದ್ದಾಗ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ? ಅಸರೇಟಿವ್ ಸೆಂಟೆನ್ಸ್ ಇಸ್ ರೈಟ್ ಆನ್ಸರ್. ಇದು ಅಸರೇಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್. ಈ ರೀತಿಯಾಗಿ ಬೇರೆ ಬೇರೆ ಸೆಂಟೆನ್ಸ್ ಗಳಿಗೆ ಕೂಡ ನಾವು ಎಕ್ಸಾಂಪಲ್ ಕೊಟ್ಟಾಗ ನೀವು ಕರೆಕ್ಟ್ ಆಗಿ ಆನ್ಸರ್ ಬರಿಬೇಕು. ಎಕ್ಸಾಮ್ನಾಗ ಕ್ವಶನ್ಸ್ ಹಿಂಗ ಬರ್ತಾವ. ವಾಟ್ ಈಸ್ ದ ಡೆಫಿನೇಷನ್ ನಾ ಕೇಳಂಗಿಲ್ಲ. ವಾಟ್ ಈಸ್ ದ ಅಸರೇಟಿವ್ ಸೆಂಟೆನ್ಸ್, ವಾಟ್ ಈಸ್ ದ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್,
ಈ ರೀತಿಯಾಗಿ ಯಾವ ಎಕ್ಸಾಮ್ನಾಗೂ ಕೇಳಂಗಿಲ್ಲ ನಮಗ್ ಇದೊಂದ ಅಲ್ಲ, SSLC ಎಕ್ಸಾಮ್ ಆಗಿರ್ಬೋದು ಅಥವಾ ಅನದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು. ಆ ರೀತಿ ನಮಗ್ ಲೆಂತ್ ಲಾಂಗ್ ಆಗಿ ಬರ್ತಕ್ಕಂಥ ಆನ್ಸರ್ಸ್ ಎಲ್ಲಿ ಸಿಗಂಗಿಲ್ಲ. ಈ ರೀತಿಯಾಗಿನ ಕೇಳ್ತಿರ್ತಾರೆ. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಥ್ಯಾಂಕ್ ಯು.